ಟ್ಯಾಂಕ್ ಹಾಕಿದ್ರು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಒನ್ ರೈಡ್ ಕನ್ನಡಿಗ. ಇವತ್ತು ಬಂದೆ ನನ್ನ ಹುಟ್ಟು ಹಬ್ಬ. 28 ತುಂಬಿ 29ಕ್ಕೆ ಬಿದ್ದಿದೆ ಏಜು. ಹಾಗಿರೋ ಕಾರಣ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಈ ಸಲ ನಂಜುಂಡೇಶ್ವರಕ್ಕೆ ಹೋಗ್ತಾ ಇರೋದು 5ನೇ ಸಲ. ಸೇಮ್ ನಮ್ಮ ಬರ್ತ್ಡೇ ದಿನನೇ ಟ್ರಾವೆಲ್ ಮಾಡ್ತೀನಿ ನಂಜನಗೂಡಿಗೆ. ಹಾಗಾಗಿ ಇವಾಗ ಸದ್ಯಕ್ಕೆ BL ಸರ್ಕಲ್ ಹತ್ರ ಇದ್ದೀನಿ. ಯಾಕೆ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂತಂದರೆ ಕಂಟೆಂಟೇ ಹುಡುಕ್ತಾ ಇದ್ದೆ. ಸಾಕಷ್ಟು ತಿಳ್ಕೊಂಡೆ, ಸಾಕಷ್ಟು ಕಲ್ತಿದ್ದೀನಿ. ನೋಡೋಣ ಮುಂದಕ್ಕೆ ಕಂಟೆಂಟ್ ಯಾವ ಲೆವೆಲಾಗಿರುತ್ತೆ ಅಂತ. ಟೋಟಲ್ ಒಂದು ಸೈಡ್ 200 ಇದೆ, ಇನ್ನೊಂದು ಸೈಡ್ 200 ಇದೆ. ಟೋಟಲ್ 400 ಕಿಲೋಮೀಟ್ರು. ಇವಾಗ ನಮ್ಮ ಟೋನಿಗೆ ಫುಲ್ ಟ್ಯಾಂಕ್ ಜ್ಯೂಸ್ ಕುಡಿಸ್ಬಿಡೋಣ. ನಾರ್ಮಲ್ ಇಲ್ವಾ? ಹಾಕಿ ಫುಲ್ಲು ಹಾಂ. ಪವರ್ ಫುಲ್ ಟ್ಯಾಂಕ್ ಪವರ್ $950 ಮಾಡಿ ರೌಂಡ್ ಫಿಗರ್. ಎಷ್ಟು ಲೀಟ್ರ್ ಹಿಡಿತು? 8.5 ಲೀಟ್ರಾ? ನಾರ್ಮಲ್ ಪೆಟ್ರೋಲ್ ಇಲ್ಲಿಲ್ಲ, ಪವರ್ ಪೆಟ್ರೋಲ್ ಇದ್ದಿದ್ದು. ಈ ಲಾಸ್ಟ್ ಟೈಮು ಮಹದೇಶ್ವರ ದರ್ಶನಕ್ಕೆ ಹೋದಾಗ ಅಷ್ಟೇ ಪವರ್ ಹಾಕ್ಸಿದ್ದು. ಇವತ್ತು ಪವರೇ ಇದೆ, ನಾರ್ಮಲ್ ಪೆಟ್ರೋಲ್ ಇಲ್ಲ ಅಂತ ಹೇಳಿದ್ರು ಪೆಟ್ರೋಲ್ ಬಂಕಲ್ಲಿ. ಹಾಗಾಗಿ ಫುಲ್ ಟ್ಯಾಂಕ್ ಹಾಕಿದ್ದೆ. 950 ರೌಂಡ್ ಫಿಗರ್ ಆಯಿತು. ಅಮ್ಮಮ್ಮ ಅಂದರೆ ಒಂದು $90 ಜಾಸ್ತಿ ಆಗಿರುತ್ತೆ ನಾರ್ಮಲ್ ಪೆಟ್ರೋಲ್ಗಿಂತ ಪವರ್ ಪೆಟ್ರೋಲ್ ಬಂಕು. ಏನು ಮಾಡೋಕ್ಕಾಗಲ್ಲ. ನನ್ನ ಟೋನಿಗೆ ನನ್ನ ಬರ್ತ್ಡೇ ಸ್ಪೆಷಲ್. ಇವಾಗ ಗುರುಗುಂಟೆಪಲ್ಯದಿಂದ ನೈಸ್ ರೋಡಿಂದ ಮೈಸೂರು ರೋಡಿಂದ ಸೀದಾ ಮೈಸೂರು ನಂಜನಗೂಡು. ಇದು ನನ್ನ ರೂಟ್ ಇರೋದು. ಸಿಟಿ ಮೇಲೇ ಹೋಗ್ಬೋದಾಗಿತ್ತು, ಬಟ್ ಟೈಮ್ ಬಂದು 8 ಗಂಟೆ ಕ್ರಾಸ್ ಆಗೋಗಿದೆ. ಫುಲ್ ಜಾಮ್ ಆಗಿರುತ್ತೆ. ಹೆಬ್ಬಾಲನೇ ಸಿಕ್ಕಾಪಟ್ಟೆ ಜಾಮ್ ಆಗಿರುತ್ತೆ. ಇವಾಗ ಹೆಬ್ಬಾಲ ದಾಟೋದಕ್ಕೆ ನಮಗೇನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ 3/4 ಗಂಟೆ ಅಲ್ಲೇ ಹೋಗ್ಬಿಡುತ್ತೆ. ಯಾಕಂದರೆ ಫ್ಲೇವರ್ ರೆಡಿ ಆಗಿಲ್ಲ ಅದು. ಈ ಕಡೆ BL ಸರ್ಕಲ್ ಕಡೆಯಿಂದ ಹೋಗಿ ಹೆಬ್ಬಾಲ ಫ್ಲೇವರ್ ಬ್ರಿಡ್ಜ್ ಕೆಳಗಡೆ ಹೋಗಿ ಮತ್ತೆ ಟರ್ನ್ ಆಡ್ಕೊಂಡು ಬ್ರಿಡ್ಜ್ ಮೇಲೆ ಹೋಗೋ ಅಷ್ಟರಲ್ಲಿ ಹೆಂಗಿದ್ರು ಟೈಮ್ ಅಲ್ಲೇ ವೇಸ್ಟ್ ಆಗೋಗುತ್ತೆ. ಹಂಗಾಗಿ ಇಲ್ಲೇ ಲಾಂಗ್ ಆದರೂ ಪರವಾಗಿಲ್ಲ, ಬಿಕಾಸ್ ಇದೇ ಈಸಿ ಇರುತ್ತೆ. ಗುರುಗುಂಟೆಪಲ್ಯ ನೈಸ್ ರೋಡ್, ಮೈಸೂರು ರೋಡ್. ನೈಸ್ ರೋಡಲ್ಲಿ $40 ಚಾರ್ಜ್ ಮಾಡ್ತಾರೆ. ಆದರೂ ಎಷ್ಟು ಬೇಗ ನನಗೆ ಏಜ್ ಆಗೋಯ್ತು ಅಂತ ನನಗೆ ಶಾಕ್ ಆಗ್ತೈತೆ ಗುರು. ಪ್ಲಸ್ ಇವಾಗ 28 ತುಂಬಿ 29ಕ್ಕೆ ಬಿದ್ದಿದ್ದೀನಿ. 29 ವರ್ಷ ಆದ್ರೂ ಚೈಲ್ಡ್ ಥರ ಇನ್ನು. ಹಾಗೆ ನಂಜುಂಡೇಶ್ವರ ದರ್ಶನ ಮಾಡಿಕೊಂಡು ಇನ್ನೊಂದು ಪ್ಲ್ಯಾನ್ ಒಂದಿದೆ. ಬಟ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ ಟೆಂಪಲ್ ಅದು. ರಂಗನಾಥ ಸ್ವಾಮಿ ಅದು ಪುರಾತನ ಆಗಿರೋ ಟೆಂಪಲ್ಲೇ. ನೋಡೋಣ, ಬರುವಾಗ ಏನಾದರೂ ದರ್ಶನ ಬೇಗ ಆಯಿತು. ಅಲ್ಲೆಲ್ಲ ನಮ್ಮದೇನಿದೆ ಟಾರ್ಗೆಟ್ ಅಲ್ಲೇ ನೋಡೋ ಅಂಥದ್ದು, ಅದೆಲ್ಲ ಬೇಗ ಮುಗೀತು ಅಂದರೆ ವಾಪಸ್ ಬರುವಾಗ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನು. ಇದು B2 ಇದೆ. B1 ಬಂದು ಸೀದಾ ಹೋಗೋದು ಸೀದಾ ಬರೋದು ಪ್ಲ್ಯಾನ್ ಇದ್ದಿದ್ದು. ನೋಡೋಣ. ಸ್ಟಿಲ್ ನಿಮಗೆ ನೈಸ್ ರೋಡಲ್ಲಿ ಸಿಗೋಣ. ಇನ್ನು ಗುರುಗುಂಟೆಪಲ್ಯ ಬ್ರಿಡ್ಜ್ ಇಳಿತಾ ಇದ್ದಂಗೆ ಗುರುಗುಂಟೆಪಲ್ಯ ಬರುತ್ತೆ. ಬಟ್ ಸಿಗ್ನಲ್ಲು ಎಷ್ಟು ಲೆಂತ್ ಆಗಿರುತ್ತೋ ಗೊತ್ತಿಲ್ಲ, ಟ್ರಾಫಿಕ್ ಜಾಮು. ನೋಡೋಣ, ದಾಟ್ಲಿ ಮತ್ತೆ ನಿಮಗೆ ನೈಸ್ ರೋಡಲ್ಲಿ ಸಿಗ್ತೀನಿ. ಮೇಡಮ್ ನೈಸ್ ರೋಡ್ ಮೈಸೂರು ರೋಡ್ ನೈಸ್.
ಒಳ್ಳೆ ತಮಾಷೆ. 100 rupees ಅಮೌಂಟ್ ಕೊಟ್ಬಿಟ್ಟು ನೈಸ್ ರೋಡ್ ಅಂತ ಇದ್ದೀನಿ. ಅವರು ಓ ಅಂತ ಇದ್ರು ಅಕ್ಕ. ಆಮೇಲೆ ಮೈಸೂರು ರೋಡ್ ಅಂದೆ. ನಮ್ಮ ಟೋನಿಗೆ ಎಲ್ಲೆಲ್ಲಿ ಏನೇನೋ ಸ್ಟಿಕ್ಕರಿಂಗ್ ಮಾಡ್ತಿದ್ದೀನಿ ಟಾಪ್ ಬಾಕ್ಸ್ಗೆ. ನಾನು ನಿಮಗೆ ತೋರಿಸ್ಬಿಡ್ತೀನಿ. 40 ರೂಪಾಯಿನ ಚಾರ್ಜ್ ಮಾಡಿದ್ದೆ. ಅಪ್ಪ ಮೈಸೂರು ರೋಡಿಗೆ ಎಂಟ್ರಿ ಆಗಿದ್ದ. ಇಲ್ಲಿ ಸ್ಪೀಡ್ ಲಿಮಿಟ್ 60 ಇಲ್ಲಿ, ಕಾರ್ಗಾದರೆ 100, ಕಾರ್ಗೆ 80 ಅನ್ಕೊತೀನಿ ಕಾರಿಗೆ. ಇದೊಂದು ಎಕ್ಸ್ಟ್ರಾ ಸ್ಟಿಕ್ಕರ್ ಹಾಕ್ಸಿದ್ದೀನಿ, ಕರ್ನಾಟಕದು ಮತ್ತು ಒಂದು ವರ್ಲ್ಡದು. ಒನ್ನೆ ಟಾಪ್ ಬಾಕ್ಸ್ಗೆ ಸ್ಟಿಕ್ಕರ್ ಮಾಡ್ತಿದ್ದು. ಇಲ್ಲಿ ನಮ್ಮ ಒನ್ ರೈಡ್ ಕನ್ನಡಿಗ ಅಂತ ಚಾನಲ್ ನೇಮು. ಐ ಲವ್ ಟ್ರಾವೆಲ್, ಎಕ್ಸ್ಪ್ಲೋರ್ ಮೋರ್. ನಾನು ಉಸಿರಾಡೋ ಸೌಂಡ್ ಕೇಳಿಸುತ್ತೆ, ಬಟ್ ಏನಂದರೆ ಮೈಕ್ ಹತ್ರ ಇದೆಯಲ್ಲ, ಹಂಗಾಗಿ ನಾನು ಉಸಿರಾಡೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಅದು ಸ್ವಲ್ಪ ಏನೋ ಒಂದು ಆಲ್ಟ್ರೇಷನ್ ಮಾಡಿಸ್ಬೇಕು. ಫುಲ್ ಟ್ಯಾಂಕ್ ಇದೆ. ಸರಿ, ಇನ್ನು ಮೈಸೂರು ರೋಡು ಬ್ರೇಕ್ಫಾಸ್ಟ್ ಹತ್ರ ಎಲ್ಲ ನಾನು ಬ್ರೇಕ್ಫಾಸ್ಟ್ಗೆ ಸೈಡ್ಗೆ ಹಾಕ್ತೀನಿ ಗಾಡಿನ. ಬ್ರೇಕ್ಫಾಸ್ಟಲ್ಲಿ ಸಿಗೋಣ. ಅಲ್ಲಿ ಬಿಡದಿಗೆ ಬಂದಿದ್ದು ರೀಚ್ ಆಗಿದ್ದಾಯಿತು. ಬಟ್ 45 ಕಿಲೋಮೀಟ್ರ್ ರೈಡ್ ಮಾಡಿದ್ದೀನಿ. ಇಲ್ಲಿ ಇವತ್ತು ತಟ್ಟೆ ಇಡ್ಲಿ ಅಂತ ಇದೆ, ದರ್ಶನ ಶಶಿ ತಟ್ಟೆ ಇಡ್ಲಿ. ಇವತ್ತು ಲಾಸ್ಟ್ ಟೈಮ್ ತಿಂದಿದ್ರಿ, ನಮ್ಮ ಆಫೀಸ್ ಕಡೆಯಿಂದ ಬಂದೆ. ಬಿಡದಿಗೆ ಬಂದೆ, ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗ್ಬೇಕು. ನಮ್ಮ ಮಜಾ ಇರಲ್ಲ. ಎಲ್ಲದು ಫೋನ್ ಮಾಡಿದಾರ. ಅವಿನಾಶ್ ಸರ್ ಫೋನ್ ಮಾಡಿದ್ದಾರೆ. ಹಲೋ, ಥ್ಯಾಂಕ್ ಯು ಸರ್. ಇದು ಸರ್, ಬಿಡದಿ ಶಶಿ ತಟ್ಟೆ ಇಡ್ಲಿ, ಶಶಿ ಹೋಟೆಲ್. ನೀವು ಸರ್, ನೀವು 45 ನಿಮಿಷ ಆಯಿತಾ? ಸರಿ, 1 ನಿಮಿಷ ಸರ್. ಏನಿದೆ ಸರ್? ಇಡ್ಲಿ ಇದೆ, ಟೀ ಪುಡಿ ಇಡ್ಲಿ ಇದೆ, ಚಿತ್ರಾನ್ನ ಇದೆ. ಟೀ ಪುಡಿ, ಹಾಂ, ಟೀ ಪುಡಿ ಇಡ್ಲಿ ಒಂದು ಕೊಡಿ. ಟೀ ಪುಡಿ ಇಡ್ಲಿ ಒಂದು. ರೈಸ್ ಐಟಮ್ ಏನಿದೆ? ಟೊಮೊಟೊ ಬಾತು, ಚಿತ್ರಾನ್ನ. ಟೊಮೆಟೊ ಬಾತ್ ಒಂದು ಕೊಡಿ. ಇಲ್ಲೇ ಹೇಳಿ ಸರ್. ವಡೆ ಬೇಕಾ? ವಡೆ. ಓಕೆ ಸರ್, ಸಿಗೋಣ. 7ಗೆ ಬರ್ತೀನಿ, ಡಿಜಾಗ್ ಹೋಗೋಣ. ಹಾಂ ಸರ್, 7 o'clock 6 ರೀಚ್ ಆಗೋಗ್ತೀನಿ ಸರ್. ಓಕೆ ಸರ್. ಒಂದು ವಾಟ್ರ್ ಬಾಟ್ಲ್ ಕೊಟ್ಬಿಡಿ ಸರ್. ಹಾಂ, ನಿಲ್ಲಿ ಸರ್. ರೈಸ್ ಬಾತ್ ಒಂದು. ಇಲ್ಲೇ ಸರ್, ಟೊಮೆಟೊ ಬಾತ್ ಹೇಳಿದ್ದು. ಹಾಂ, ಆಮೇಲೆ ಕೊಡಿ ಹೋಗಲಿ.
ಬ್ರೇಕ್ಫಾಸ್ಟ್ ಆಯಿತು. ಶಿವ ದರ್ಶನ ಶಶಿ ತಟ್ಟೆ ಇಡ್ಲಿ. ಈ ಕಡೆ ಬಿಡದಿ ಕಡೆ ಯಾರಾದರೂ ಬಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗಂತೂ ಆ ಪುಡಿ ಇಡ್ಲಿ ಚೆನ್ನಾಗಿತ್ತು. ಮತ್ತು ಟೊಮೆಟೊ ಬಾತ್ ತೊಗೊಂಡೆ, ಅದು ಸಖತ್ತಾಗಿತ್ತು. ಮತ್ತು ಒಂದು ವಡೆ, ಅದು ಮೂರಕ್ಕೂ ಸೇರಿ 130 ರೂಪಾಯಿ ಚಾರ್ಜ್ ಆಯಿತು ಅಷ್ಟೇ. ಬಟ್ ಸುಮಾರು ಜನ ಬರ್ತಾರೆ ಇಲ್ಲಿಗೆ. ಇನ್ನೊಂದು 100 ಕಿಲೋಮೀಟ್ರ್ ಮುಗೀತಾ ನಿಮಗೆ ಸಿಗ್ತೀನಿ. ಅಷ್ಟೊಂದು ಚೆಕ್ ಮಾಡ್ಕೊಂಬಿಡೋಣ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಇನ್ನೂ ನಮಗೆ 160 ಕಿಲೋಮೀಟರ್ ಪೆಂಡಿಂಗ್ ಇದೆ. ಇನ್ನು ನಮಗೆ ನಂಜನಗೂಡು 160 ಕಿಲೋಮೀಟರ್ ಇದೆ. ಗಾಯ್ಸ್, ಫೈನಲಿ ನಮ್ಮ ದರ್ಶನದ ಭಾರತದ ಕಾಶಿ ನಂಜನಗೂಡು ರೀಚ್ ಆಗಿದ್ದಾಯಿತು. ಇವಾಗ ಕಪಿಲಾ ನದಿ ಹತ್ರ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಬರೋಣ. ಇವಾಗ ಪ್ರೆಸೆಂಟ್ ಟೈಮ್ ಬಂದು 12:15 ಆಗ್ತದೆ. ಈ ನಂಜನಗೂಡಿಗೆ ಒಂದು ವಿಶೇಷವಾಗಿ ಒಂದು ಇತಿಹಾಸ ಇದೆ. ಶಿವ ಏನು ಮಾಡ್ತಾರೆ, ಶಿವ ವಿಷವನ್ನು ಕುಡಿತಾರೆ. ಶಿವ ವಿಷವನ್ನು ಸೇವಿಸಿದಾಗ ನೀಲಿ ಬಣ್ಣಕ್ಕೆ ತಿರುಗಿ ನೀಲಿಕಂಠೇಶ್ವರ ಮತ್ತು ನಂಜುಂಡೇಶ್ವರ ಅನ್ನೋ ಎರಡೆರಡು ಹೆಸರಿದೆ ಈ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿರೋ ವಾವ್, ಎರಡೆರಡು ತೇರಿದೆ. ಬಿಕಾಸ್ ನಾವಿವಾಗ ಕಪಿಲಾ ನದಿ ಹತ್ರ ಹೋಗಿ ಫ್ರೆಶ್ ಆಗಿ ಬರೋದಿನ. ಕ್ಯಾಮ್ರಾ ಎಲ್ಲ ಎತ್ತಿಕ್ಬಿಡ್ತೇನೆ ದರ್ಶನ ಮಾಡಿಕೊಂಡು. ಲಾಸ್ಟ್ ಟೈಮು ಇದೇ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೆ ನಾನು. ಸಂತು ಬಂದಿದ್ದ ಲಾಸ್ಟ್ ಟೈಮು. ಇದು ನಾನು ಬರ್ತಾ ಇರೋದು 5ನೇ ಸಲ ಇಲ್ಲಿಗೆ. ಬಟ್ ನಮ್ಮ ಟೋನಿ ಇದು 2ನೇ ಸಲ ನಾನು ಬರ್ತಾ ಇರೋದು ನನ್ನ ಜೊತೆಯಲ್ಲಿ. ಬ್ಯಾರಿಗೇಟೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಫೈನಲಿ ನದಿ ಹತ್ರ ಬಂದಿದ್ದಾಯಿತು ಕಪಿಲಾ. ಒಂದೊಂದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಕ್ಯಾರಿಯರ್ದು ಟಾಪ್ ಬಾಕ್ಸ್ ರ್ಯಾಕ್ ಕಟ್ ಆಗಿಬಿಟ್ಟಿದೆ. ವೆಲ್ಡಿಂಗ್ ಮಾಡಿಸ್ಬೇಕು ಇವಾಗ ಅದನ್ನು ಬೇರೆ. ಕಪಿಲಾ ವಾಟರ್ ನಂಜನಗೂಡು. ಎಲ್ಲಿ ಮುರಿದು ಬಿದ್ದೋಗುತ್ತೋ ಗೊತ್ತಿಲ್ಲ ಟಾಪ್ ಬಾಕ್ಸು. ಒಂದು ತಲೆನೋವಲ್ಲ. ಎಲ್ಲ ಚೆಕ್ ಮಾಡಿದೆ, ಗಾಡಿದೆಲ್ಲ ಚೆಕ್ ಮಾಡಿದೆ. ಗಾಡಿ ಚೈನ್ ಟೈಟ್ ಮಾಡಿದ್ದೆ, ಚೈನ್ ಲೂಬು ಚೈನ್ ಕ್ಲೀನ್ ಎಲ್ಲ ಮಾಡಿದ್ದೆ. ಇಂಜಿನ್ ಆಯಿಲ್ ಚೆಕ್ ಮಾಡಿದ್ದೆ. ಎಷ್ಟು ಕಿಲೋಮೀಟ್ರ್ ಓಡಿದೆ? 13,000 15 ಕಿಲೋಮೀಟ್ರ್ ಕಮ್ಮಿ ಇದೆ. ಇವಾಗ ಪ್ರೆಸೆಂಟು 193 ಕಿಲೋಮೀಟ್ರ್ ಓಡಿದೆ. ಹೋಗುತ್ತಪ್ಪ ರೋಡ್ ಈ ಕಡೆ? ಬೈಕ್ ಹೋಗುತ್ತಾ? ಕ್ಲೋಸ್ ಈ ಕಡೆ? ಸರಿ ಆಯಿತು. ಏನು ಅನ್ನಿಸ್ಬೇಕಾ? ನೋಡಿ, ನೀಲಿಕಂಠೇಶ್ವರ ಶಿವನ ವಿಗ್ರಹ ಇದೆ ನೋಡಿ ಅಲ್ಲಿ. ಈ ರೂಟಾ ನೆಕ್ಸ್ಟ್ ರೋಡಾ?
ಸದ್ಯಕ್ಕೆ ಸ್ನೇಹಿತರೆ ದೇವ್ರ ದರ್ಶನ ಆಯಿತು. ಈ ಬಾಳೆನಂತೂ ಜೋಬಲ್ಲಿ ಇರಲ್ಲ, ಅಟ್ಲೀಸ್ಟ್ ಬಾಳೆನಾದರೂ ದರ್ಶನ ಸೂಪರಾಗಿ ಆಯಿತು. ಬರೀ 20 ನಿಮಿಷದಲ್ಲಿ ದರ್ಶನ ಆಗೋಯ್ತು. ಇಲ್ಲಿ ಜಾತ್ರೆ ನಾವು ನಡೀತಾ ಇದೆ ಇವತ್ತು ನೈಟು, ಹಾಗಾಗಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು. ಗಾಡಿ ಒಳಗಡೆ ಹಾಕಿ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡೆ ಆ ಗೋಪುರ ಮುಂದೆ, ಬಟ್ ಆಗಿಲ್ಲ. ಬಟ್ ಈ ಬಿಸಿಲಿಗೆ ಟೈಮ್ ಎಷ್ಟಾಯಿತು, 1:15 ಆಗೋಯ್ತು. 12 ಗಂಟೆಗೆ ದರ್ಶನಕ್ಕೆ ಹೋಗಿದ್ದು, 1:15 ಆಗೋಯ್ತು ಈಚೆ ಬರೋಷ್ಟರಲ್ಲಿ. ಗಾಡಿ ಏನಾದರೂ ಅಲೋ ಮಾಡ್ತಾರಾ? ಮತ್ತೆ ಆ ಕಡೆ ಅಡ್ಡ ಹಾಕ್ತಾರೆ. ಎಷ್ಟೊಂದು ತೇರಾದರೂ ನೋಡ್ಕೊಂಡು ಹೋಗ್ಬಿಡೋಣ, ಮತ್ತೆ ಇಲ್ಲಿ ಗಂಟೆ ಬಂದಿರೋದು ವೇಸ್ಟ್ ಆಗುತ್ತೆ. ನೋಡಿ ಇವತ್ತು ನೈಟ್ ತೇರು ಎಳಿತಾರೆ. ಓ ಹಗ್ಗ ಎಷ್ಟು ದೊಡ್ಡದಾಗಿದೆ ಗುರು. ಓ ಫೈನಲಿ ಒಳಗಡೆ ಬಂದಿದ್ದೆ ಆಯ್ತಲ್ಲ. ಸರ್ ಒಂದು ಫೋಟೋ ಗಾಡಿದು ನಂದು ಎಷ್ಟಾಗುತ್ತೆ ಒಂದು ಫೋಟೋ? 50 100 ಸರ್ 100 ರೂಪಾಯಿದೆ ಹಾಕ್ಕೊಡಿ. ಫೋನ್ಪೇ ಗೂಗಲ್ ಪೇ ಇದೆಯಾ? ಇದೆ ಸರ್. ಓಕೆ. ಸೊ ಪ್ಲಗ್ ಇಲ್ಲಿದ್ದು ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಇದೇ ಗಾಯ್ಸ್ ಕಟ್ಟಾಗೋಗಿರೋದು. ಅದಕ್ಕೆ ವೆಲ್ಡಿಂಗ್ ಶಾಪಿಗೆ ಬಂದಿದ್ದೀನಿ ದೇವ್ರ ದರ್ಶನ ಮಾಡಿಕೊಂಡು. ಏನು ಹೇಳಿ ಸರ್? ಇಲ್ಲ ಇದೇ ರಿಮೂವ್ ಮಾಡ್ತೀರಾ? ರಿಮೂವ್ ಮಾಡ್ಬೋದು, ನಾನೇ ಫಿಟ್ ಮಾಡಿದ್ದು. ಇದು ಆನ್ಲೈನ್ ಅಂತ ತರಿಸಿ ನಾನೇ ಫಿಟ್ ಮಾಡಿದ್ದು. ರಿಮೂವ್ ಬೇಕಾದ್ರೆ ಮಾಡಿಕೊಡ್ತೀನಿ. ಹೊಗೆ ಬರ್ತೈತಲ್ಲ. ಓಕೆ, ತುಂಬ ಥ್ಯಾಂಕ್ಸ್ ಸರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ರಾ? ತುಂಬ ಥ್ಯಾಂಕ್ಸ್ ಗಾಯ್ಸ್. ಬರೇ ಪಾಪ 30 ರೂಪಾಯಿ ತೊಗೊಂಡ್ರು ಬರೀ ವೆಲ್ಡಿಂಗ್ ಮಾಡೋದಕ್ಕೆ. ಹಾಗಾಗಿ ನಾನು ಒಂದು 50 ರೂಪಾಯಿ ಕೊಟ್ಟೆ ವೆಲ್ಡಿಂಗ್ಗೆ. ಅಷ್ಟಿಲ್ಲ. ಇವಾಗ ಮೈಸೂರಿಗೆ ಹೋಗೋಣ ಇಲ್ಲ ಬೆಂಗಳೂರಿಗೆ ಹೋಗೋಣ. ಮೈಸೂರು ನೆಕ್ಸ್ಟ್ ವೀಕಲ್ಲೇ ಅಲ್ಲ, ಅದಕ್ಕೆ ನೆಕ್ಸ್ಟ್ ವೀಕು ಮೈಸೂರು ರೈಡ್ ಇದೆ. ಮೈಸೂರಿಗೆ ಹೋಗ್ಬಿಟ್ಟು ಹೋಗೋಣ ಇಲ್ಲ ಬೆಂಗಳೂರಿಗೆ ಹೋಗೋಣ ಅನ್ನೋ ಡೌಟಲ್ಲೇ ಇದ್ದೀನಲ್ಲ, ಏನು ಮಾಡೋದು? ಸರಿ ಮೈಸೂರು ಬರಲಿ, ಮೈಸೂರು ಗಂಟೆ ಹೋಗೋಣ. ಇವಾಗ ಇನ್ನು ಮೈಸೂರು ಇನ್ನು 20 ಕಿಲೋಮೀಟ್ರ್ ಇದೆ, ಅಲ್ಲಿವರೆಗೂ ಹೋಗ್ತಾ ಯೋಚನೆ ಮಾಡ್ತೀನಿ. ಆದರೆ ಮೈಸೂರಿಗೆ ಹೋಗ್ಬಿಟ್ಟು ಜಸ್ಟ್ ಒಂದು ಫೋಟೋ ತೊಗೊಳೋಣ ಅಂತ ಅಷ್ಟೇ, ನಾ ಪ್ಯಾಲೇಸ್ ಹತ್ರ. ಅದೊಂದಕ್ಕೆ ಏನಕ್ಕೆ ಹೋಗೋದು ಅಂತ ಯೋಚನೆ ಬೇರೆ. ಇನ್ನೊಂದು 20 ಡೇಸಲ್ಲಿ ಮೈಸೂರನ್ನ ಕವರ್ ಮಾಡೋಣ ಅಂತ. ಮೈಸೂರು ಮಡಿಕೇರಿ 2 ಪ್ಲೇಸು 2 ಡೇಸಲ್ಲಿ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಇವಾಗ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ. ಇನ್ನು ಹೋಗ್ತಾ ಮೈಸೂರು ಹೈವೇ ಅಲ್ಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಊಟ ಮಾಡಿಲ್ಲ. ಟೈಮು ಎಷ್ಟಾಯಿತು? ಟೈಮು 2 ಗಂಟೆ ಟೈಮ್ ಆಗೋಯ್ತು. ಇನ್ನು ಬೆಂಗಳೂರಿಗೆ ಹೋಗೋಷ್ಟಲ್ಲ ಅಮ್ಮ ಮುಂದೆ 3, 4, 5, 6 ಗಂಟೆ ಆಗ್ಬೋದು ಡೈರೆಕ್ಟ್ ಆಗೋದ್ರೆ. ಮೈಸೂರಿಗೆ ಹೋಗ್ಬಿಟ್ಟು ಹೋದರೆ ಲೇಟ್ ಆಗುತ್ತಾ
ಸ್ಟಿಲ್ ಯೋಚನೆ ಮಾಡೋಣ. ಬಾಡಿಯಲ್ಲಿ ಎನರ್ಜಿ ಎಲ್ಲ ಖಾಲಿ ಆಗ್ತೈತೆ, ಯಾಕಂದರೆ 2:30 3 ಗಂಟೆ ಆಗೋಯ್ತು. ಊಟ ಹೊಟ್ಟೆ ಹಸಿತೈತೆ. ಮುಂದೆ ಒಂದು ಹಳ್ಳಿ ಮನೆ ಬರುತ್ತೆ. ಹಳ್ಳಿ ಮನೆ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ. ಹೋಟೆಲ್ಲು ಯಾವುದೋ ಹೊಸ ಹೋಟೆಲ್ ಆಗಿದೆ ಅಂತ ಹೇಳ್ದ ಫ್ರೆಂಡು. ಅಲ್ಲೋಗಿ ಒಂದು ಸಲ ಟೇಸ್ಟ್ ಮಾಡೋಣ. ಯಾಕಂದರೆ ಹಳ್ಳಿ ಮನೆಯಲ್ಲಿ ಆಲ್ರೆಡಿ ಒಂದು 5-6 ಕಿತ್ತ ಅಷ್ಟೇ ಟೇಸ್ಟ್ ಮಾಡಿದ್ದೀನಿ. ಚೆನ್ನಾಗೇ ಇರುತ್ತೆ ಅಲ್ಲೂ. ಟೆಂಪ್ರೇಚರ್ ಬಂದು 37 ಇದೆ. ಅಟ್ಲೀಸ್ಟ್ ಈ ದೇವಸ್ಥಾನ ಅದು ಹೊಡೆದಿಲ್ಲ ನ್ಯಾಷನಲ್ ಆಗಿರೋದಕ್ಕೋಸ್ಕರ. ಸೂಪರ್ ಬ್ರೋ. ನೋಡಿ ಅದೇ ಹಳ್ಳಿ ಮನೆ. ಬಟ್ ವಾಯ್ಸ್ ಯಾವ ಥರ ಕ್ಯಾಪ್ಚರ್ ಆಗ್ತಾಯಿದೆ ಏನಾಗ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ. ಏನಾದರೂ ವಾಯ್ಸ್ ಏನಾದರೂ ಕ್ಯಾಪ್ಚರ್ ಆಗಿಲ್ಲ, ಕೆಲವೊಂದು ಉಸಿರಾಡೋ ವಾಯ್ಸ್ ಏನಾದರೂ ಕೇಳಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಸ್ವಲ್ಪ ಮಾಡಿಫೈ ಮಾಡ್ತಾಯಿದ್ದೀನಿ, ತರಿಸ್ತಾಯಿದ್ದೀನಿ. ಅದು 8 ಡೇಸ್ ಆಯಿತು, ಇನ್ನೂ ಆರ್ಡ್ರ್ ಮಾಡಿದ್ದು ಇನ್ನೂ ಬಂದಿಲ್ಲ ಮೈಕ್. ಅದು ಆ ಮೈಕ್ ಬಂದಮೇಲೆ ಎಲ್ಲ ಕವರ್ ಆಗುತ್ತೆ. ಕಸ್ತೂರಿ ನಿವಾಸ ರೆಸ್ಟೋರೆಂಟ್ ವೆಜ್ಜಾ? ಎಸ್ ವೆಜ್ಜು. ಅದು ಹಳ್ಳಿ ಮನೆ. ಫೈನಲಿ ಕಸ್ತೂರಿ ನಿವಾಸ. ಕಸ್ತೂರಿ ನಿವಾಸ. ಇನ್ನು ಜನನೇ ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಜನ ಇದ್ದರು. ಎಲ್ಲ ಕ್ಲೋಸಾ ಸರ್ ಇಲ್ಲಿ? ಸರ್ ಇದೇ ಸ್ಪೆಷಲ್ ಹೆಲ್ಮೆಟ್ಗೆ ಇದು ಕ್ಯಾಮ್ರಾ ಸರ್. ಹಿಂದೆ ಯೂಟ್ಯೂಬ್ ಚಾನಲ್ ಇದೆ, ಮೋಟೋ ಬ್ಲಾಗರ್. ಅಲ್ಲೇನಾ ಸರ್? ಏನಿಲ್ಲ, ಆರ್ಡರು ಸರ್ ಒಂದು ಫುಲ್ ಮಿಲ್ಸ್ ಒಂದು ತೊಗೊಂಬನ್ನಿ ಅಷ್ಟೇ. ಫುಲ್ ಮಿಲ್ಸ್ ಒಂದು. ಕೂತ್ಗಡೆ ಸರ್ವಿಸ್ ಇದೆ. ಓಕೆ. ಅಬ್ಬಾ, ಫೈನಲಿ ಮತ್ತೆ ನೈಸ್ ರೋಡಿಗೆ ಬಂದಿದ್ದಾಯಿತು. ದರ್ಶನ ಮಾಡಿಕೊಂಡು ಎಲ್ಲೂ ಗ್ಯಾಪೇ ಸಿಕ್ಕಿಲ್ಲ ಗುರುಸ್ರೆ. ಡೈರೆಕ್ಟ್ ಬಂದೆ. ಅಲ್ಲೊಂದು ಊಟ ಮಾಡಿದ ಜಾಗ ಬಿಟ್ಟರೆ ಹಳ್ಳಿ ಮನೆ ಹತ್ರ ನಾನು ಸ್ಟಾಪ್ ಹೊಡೆದೆ. ನೋ ರೆಸ್ಟ್. 120 ಕಿಲೋಮೀಟರ್ಸ್. ಇನ್ನು 30 ಕಿಲೋಮೀಟ್ರ್ ಇದೆ. ಫೋನ್ಪೇ ತುಮಕೂರು ರೋಡು. ಫಾರ್ಟಿ ಆಗಿದೆ ಸರ್. ಅಷ್ಟೇ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ವ್ಲಾಗು ಬೇರೆ ಲೆವೆಲಲ್ಲಿ ಇರುತ್ತೆ, ಬೇರೆ ಕಂಟೆಂಟಲ್ಲಿರುತ್ತೆ. ಇರ್ತಾ ಮತ್ತೆ ಸಿಗೋಣ. ಬಾಯ್. ಮತ್ತೊಂದು ರೈಡಲ್ಲಿ.